ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಹಿಂದೂಗಳ ಪವಿತ್ರ ಹಬ್ಬವಾದ ಮಕರ ಸಂಕ್ರಾಂತಿಯನ್ನು ಹೇಗೆಲ್ಲ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಈ ಮಕರ ಸಂಕ್ರಾಂತಿನಲ್ಲಿ ಸೂರ್ಯನಲ್ಲಿ ಪರಿವರ್ತನೆ ಆಗುತ್ತೆ. ನಾವು ಈ ಪವಿತ್ರ ಹಬ್ಬವನ್ನು ಸೂರ್ಯನ ಆರಾಧನೆ ಮಾಡುವ ಮೂಲಕ ಆಚರಣೆ ಮಾಡ್ತೀವಿ. ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಮಣ ಹಬ್ಬ. ಇದನ್ನು ನಾವು ಜನವರಿ 15ನೇ ತಾರೀಕು ನಾವು ದೇಶದಾದ್ಯಂತ ಎಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಈ ಹಬ್ಬವನ್ನು. ಈ ದಿನ ಸೂರ್ಯದೇವನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಆದ್ದರಿಂದ ಇವತ್ತು ಮಕರ ಸಂಕ್ರಮಣ ಉಂಟಾಗುತ್ತದೆ. ಈ ದಿನ ದಕ್ಷಿಣಾಯನ ಅಂತ್ಯಗೊಂಡು ಉತ್ತರಾಯಣಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ ದಿನ ನಾವು ಏನು ಮಾಡಬೇಕು ಅಂದರೆ, ಮನೆಯೆಲ್ಲ ಫಸ್ಟು ಮಾರ್ನಿಂಗ್ ಬೇಗ ಎದ್ದ ತಕ್ಷಣ ನಾವು ಸ್ನಾನ ಮಾಡಿಬಿಟ್ಟು ಮನೆಯೆಲ್ಲ ಶುದ್ಧ ಮಾಡಿಬಿಟ್ಟು ಹಾಗೂ ದೇವ್ರ ಕೋಣೆ ಎಲ್ಲ ಶುದ್ಧ ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗೆ ಈ ಹಬ್ಬದಂದು ವಿಶೇಷವಾಗಿ ನಾವು ಹೊಸ್ತಿಲ ಪೂಜೆಯನ್ನು ಸಹ ಮಾಡ್ತೀವಿ. ಹೊಸ್ತಿಲ ಪೂಜೆ ಜೊತೆಗೆ ಸಗಣಿ ಪೂಜೆಯನ್ನು ಸಹ ಮಾಡ್ತೀವಿ. ಹೊಸ್ತಿಲನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ಬಣ್ಣ ಬಣ್ಣದ ರಂಗೋಲಿಗಳಿಂದ ಹೊಸ್ತಿಲನ್ನು ಅಲಂಕಾರ ಮಾಡಿಬಿಟ್ಟು ಈ ದಿನ ನಾವು ಹೊಸ್ತಿಲ ಪೂಜೆಯನ್ನು ಮಾಡಿ ಸಗಣಿ ಕೂಡ ಪೂಜೆ ಮಾಡ್ತೀವಿ. ಅದು ಹೇಗೆ ಅಂದರೆ, ಹಿಂದಿನ ದಿನವೇ ನಾವು ಸಗಣಿಯನ್ನು ತಗೊಬಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಮಾರನೇ ದಿನ ನಾವು ವಿವಿಧ ಕಲರ್ ರಂಗೋಲಿ ಹಾಕಿಬಿಟ್ಟು ಆ ಸಗಣಿಯನ್ನು ಒಂದು 5 ಉಂಡೆಗಳಾಗಿ ಅಥವಾ 9 ಉಂಡೆಗಳಾಗಿ ಮಾಡಿಬಿಟ್ಟು ಮಧ್ಯ ಕೃಷ್ಣ ಹಾಗೂ ಸುತ್ತಲೂ ಗೋಪಿಕೆಯರು ಅಂತೇಳಿ ಮಾಡ್ತೀವಿ. ಆ ಥರ ಮಾಡಿಬಿಟ್ಟು ಸಗಣಿ ಪೂಜೆಯನ್ನು ಸಹ ನಾವು ಈ ದಿನ ನೆರವೇರಿಸ್ತೀವಿ. ಈ ಪೂಜೆನ ಯಾರು ವಿಶೇಷವಾಗಿ ಮಾಡ್ತಾರೆ ಅಂದರೆ, ಕಂಕಣ ಭಾಗ್ಯಕ್ಕೋಸ್ಕರ ಅವಿವಾಹಿತ ಮಹಿಳೆಯರು ಈ ಪೂಜೆ ಮಾಡಬೇಕು, ಅಥವಾ ಸಂತಾನ ಭಾಗ್ಯಕ್ಕೋಸ್ಕರ ಸಹ ಈ ಪೂಜೆಯನ್ನು ಮಾಡ್ತಾರೆ. ಈ ಪೂಜೆ ಸಗಣಿ ಪೂಜೆ ಮತ್ತು ಹೊಸ್ತಿಲ ಪೂಜೆ ಮಕರ ಸಂಕ್ರಮಣ ದಿನದಿಂದ ತುಂಬ ವಿಶೇಷ ಆಗಿರುತ್ತೆ. ಹಾಗೆ ದೇವ್ರ ಪೂಜೆ ಅಂತ ಬಂದರೆ ನಾವು ಈ ದಿನ ವೆಂಕಟೇಶ್ವರ ಸ್ವಾಮಿ ಅಥವಾ ಲಕ್ಷ್ಮೀ ಫೋಟೋವನ್ನು ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಈ ದಿನ ನಾವು ವಿಶೇಷವಾಗಿ ಅಕ್ಕಿ ಹಿಟ್ಟಿನ ದೀಪ ಬೆಳಕಿದ್ರೆ ತುಂಬಾ ಒಳ್ಳೆಯದು. ಅಂದರೆ ಅಕ್ಕಿಯಲ್ಲಿ ದೀಪ ಥರ ಮಾಡ್ಕೊಂಬಿಟ್ಟು ಅದ್ರ ಮಧ್ಯೆ ತುಪ್ಪನ ಅಥವಾ ಎಣ್ಣೆನ ಹಾಕಿಬಿಟ್ಟು ಬತ್ತಿಗಳನ್ನ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ದೇವರಿಗೆ ಮಹಾಮಂಗಳಾರತಿ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗತ್ತೆ. ಹಾಗೂ ಆ ದೀಪಗಳನ್ನು ಗೋವುಗಳಿಗೆ ತಿನ್ನೋಕೆ ಕೊಟ್ಟರೆ ತುಂಬಾ ಒಳ್ಳೆಯದು. ಈ ದಿನ ನಾವು ವಿಶೇಷವಾಗಿ ರೈತರು ಬೆಳೆದ ಬೆಳೆಗಳಿಗೆ ಅಥವಾ ಧಾನ್ಯಗಳಿಗೆ ಧಾನ್ಯ ಪೂಜೆ ಮಾಡ್ತಾರೆ. ವಿಶೇಷವಾಗಿ ಆ ಧಾನ್ಯಗಳನ್ನೆಲ್ಲ ಒಟ್ಟುಗೂಡಿಸಿ ಧಾನ್ಯಗೆ ಪೂಜೆ ಮಾಡುವ ವಿಶೇಷ ದಿನ ಇದಾಗಿದೆ. ನಾವು ಮನೆಯಲ್ಲಿ ಒಂದು ಕಳಶ ಸ್ಥಾಪನೆ ಮಾಡ್ತೀವಲ್ಲ, ಅದ್ರ ಜೊತೆಗೆ ಧಾನ್ಯಗಳನ್ನು ಸಹ, ಅಂದರೆ ನಾವು ಯೂಸ್ ಮಾಡ್ತಿರೋ ಕಳಸಕ್ಕೆ ಧಾನ್ಯ ಇಟ್ಬಿಟ್ಟು ಅದ್ರ ಕೆಳಗಡೆ ಕಳಸದ ಕೆಳಗಡೆ ಧಾನ್ಯ ಅಂದರೆ ಭತ್ತ ಇಟ್ಬಿಟ್ಟು ಅದ್ರ ಮುಂದೆ ನಾವು ಪೂಜೆ ಮಾಡಿದರೆ ಲಕ್ಷ್ಮಿಗೆ ಕಳಸ ಇಟ್ಟರೆ ತುಂಬಾ ಒಳ್ಳೆಯದು. ಯಾಕಂದರೆ ಇವತ್ತಿನ ದಿನ ಧಾನ್ಯ ಪೂಜೆ ತುಂಬಾ ವಿಶೇಷ ಆಗಿರುತ್ತೆ. ಈ ರೀತಿ ನಾವು ಕಳಸ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೂ ಮಕರ ಸಂಕ್ರಾಂತಿಗೆ ನೈವೇದ್ಯವಾಗಿ ನಾವು ವಿಶೇಷವಾಗಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ನೈವೇದ್ಯವಾಗಿ ಇಟ್ಕೊಳ್ತೀವಿ. ಅದ್ರ ಜೊತೆಗೆ ಸಂಕ್ರಾಂತಿ ಕಾಳಾಗಿರ್ಬೋದು, ಕಬ್ಬಿನ ಜಲ್ಲೆ ಆಗಿರ್ಬೋದು, ಪುಟಾಣಿ ಮತ್ತು ಬೆಲ್ಲದ ಅಚ್ಚು, ಇವುಗಳನ್ನೆಲ್ಲ ಇಟ್ಬಿಟ್ಟು ನಾವು ನೈವೇದ್ಯವಾಗಿ ದೇವರಿಗೆ ಸಮರ್ಪಿಸ್ತೀವಿ. ಈ ದಿನ ನಾವು ವಿಶೇಷ ತಿಂಡಿಗಳನ್ನು ಅಂದರೆ ಪೊಂಗಲ್, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡಿ ಹಂಚೋದ್ರಿಂದ ಸಹ ತುಂಬಾ ಒಳ್ಳೆಯದು. ಹಾಗೂ ಮಕರ ಸಂಕ್ರಾಂತಿಯಾಗಿ ನಾವು ವಿಶೇಷವಾಗಿ ಮೊದಲೇ ಪೂಜೆನ ವಿಘ್ನ ವಿನಾಶಕ ಗಣಪತಿಗೆ ಸಲ್ಲಿಸ್ತೀವಿ. ಹಾಗೂ ಈ ದಿನ ನಾವು ಗೋಪೂಜೆಯನ್ನು ಸಹ ಮಾಡ್ತೀವಿ. ಗೋಪೂಜೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ನಮ್ಮ ಯಾವುದೇ ಒಂದು ತೊಂದರೆಗಳಾಗೋದು ಸಹ ನಿವಾರಣೆ ಆಗತ್ತೆ. ಗೋವಿಗೆ ನಾವು ಫಸ್ಟ್ ಒಂದು ನೀರು ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಂಡು ಅರಿಶಿನ ಕುಂಕುಮ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಹಾರ ಹಾಕಿಬಿಟ್ಟು ಪೂಜೆ ಮಾಡಿಬಿಟ್ಟು ಅದರ ಆಶೀರ್ವಾದ ಪಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಸಂಕ್ರಾಂತಿ ದಿನ ಚಿಕ್ಕ ಮಕ್ಕಳಿಗೆ ಅಂದರೆ ಹೆಣ್ಮಕ್ಳಿಗೆ ಅದರಲ್ಲೂ ಸ್ಪೆಷಲಾಗಿ ಫಲ ಎರೆಯೋದು ಅಥವಾ ಎಳ್ಳು ಬೀರೋದು ಅಂತ ಮಾಡ್ತೀವಿ. ಈ ಒಂದು ಕಾರ್ಯವನ್ನು ನಾವು 5 ವರ್ಷದ ಮಕ್ಕಳಿಗೆ ಅಥವಾ 5 ವರ್ಷದ ಒಳಗಿನ ಮಕ್ಕಳಿಗೆ ತಲೆ ಮೇಲೆ ಅವ್ರನ್ನ ಕೂರಿಸ್ಬಿಟ್ಟು ಅವರಿಗೆ ಹೊಸ ಬಟ್ಟೆ ತೊಡಿಸ್ಬಿಟ್ಟು ಅವರಿಗೆ ತಲೆ ಮೇಲೆ ಎಳ್ಳು, ಬೆಲ್ಲ, ಸಂಕ್ರಾಂತಿ ಕಾಳು, ಕಬ್ಬಿನ ಜಲ್ಲೆ ಹಾಗೂ ಒಂದು ಬೆಲ್ಲದ ಅಚ್ಚು ಇವನ್ನೆಲ್ಲ ಪುಡಿ ಮಾಡಿಬಿಟ್ಟು ಅವ್ರ ತಲೆ ಮೇಲೆ ಒಂದು 5 ಸಲ ಅಥವಾ 3 ಸಲ ಹಾಕೋದ್ರಿಂದ ಅವ್ರಿಗಿರೋಂಥ ಯಾವುದೇ ನರದೃಷ್ಟಿ ಆಗಿರ್ಬೋದು, ಕೆಟ್ಟ ದೃಷ್ಟಿ ಆಗಿರೋದು ಅದು ಸಹ ಪರಿಹಾರ ಆಗುತ್ತೆ. ಈ ರೀತಿ ನಾವು ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ.
ಈ ಥರ ಅವರಿಗೆ ಫಲ ಎರೆದ್ಮೇಲೆ ಮಕ್ಕಳಿಗೆ ಕೆಂಪು ದೃಷ್ಟಿ ತೆಗೆಯೋದನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅವರಿಗೆ ಕೆಂಪು ದೃಷ್ಟಿ ತೆಗ್ದ್ಬಿಟ್ಟು ಅವರಿಗೆ ಒಂದು ಬೊಟ್ಟಿಟ್ಟರೆ ತುಂಬಾ ಒಳ್ಳೆಯದು. ಇದಾದಮೇಲೆ ಹೆಣ್ಮಕ್ಳಾದರೆ ಸೀರೆಗಳನ್ನ, ಹೊಸ ಡ್ರೆಸ್ಗಳನ್ನ ಹಾಕ್ಬಿಟ್ಟು ಮನೆಗೂ ಅಂದರೆ ಸಂಕ್ರಾಂತಿಯಂದು ವಿಶೇಷವಾಗಿ ಸಂಕ್ರಾಂತಿ ಕಾಳು ಅದನ್ನೆಲ್ಲ ಪುಡಿ ಮಾಡ್ಕೊಂಬಿಟ್ಟು ಅದನ್ನು ಮನೆಗೆ ಹಂಚಿ ಸಂಭ್ರಮಿಸ್ತಾರೆ. ಇದೇ ದಿನ ನಾವು ಗಾಳಿಪಟ ಕೂಡ ಹಾರಿಸ್ತೀವಿ, ಅದು ಕೂಡ ವಿಶೇಷ ಆಗಿರುತ್ತೆ. ಈ ರೀತಿ ನಾವು ನಮ್ಮ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.